ಅಂದ್ರೆ ಅವ್ರಿಗೊಂದು ಜೋಡಿ ಮಾಡಿದ್ದಾರೆ ಕಾವ್ಯ. ಹೆಂಗ್ ಅನ್ಸುತ್ತೆ ಜೋಡಿ ನಿಮ್ಗೆ? ಜೋಡಿ ತುಂಬಾ ಚೆನ್ನಾಗದೆ. ಜೋಡಿ ಅಂದ್ರೆ ಚೆನ್ನಾಗದೆ. ಸೊಸೆ ಮಾಡ್ಕೋತೀರಾ? ಸೊಸೆ ಅಂದ್ರೆ ಅವ್ರು ಇಷ್ಟಪಟ್ರೆ ಆಗ್ಲಿ, ನಮೇನ್ ಬೇಡ ಅನ್ನೋದಿಲ್ಲ. ಅವ್ರಿಷ್ಟ ಅವ್ರಿಷ್ಟ ಅಂದ್ರೆ ಇಷ್ಟು ದಿವಸ ಗಂಟ ನನ್ ಮಗ ಒಳ್ಳೆ ಹೆಸರು ಕೊಟ್ಟಾನಲ್ವಾ, ಅವನು ಯಾವ್ದು ತಪ್ಪು ಹೋಗುದಿಲ್ಲ ಅನ್ನೋದು ಗೊತ್ತಲ್ವಾ, ಆಗ್ಲಿ ಅಂತ. ಅಂದ್ರೆ ನಿಮ್ ಮಗ ಏನೇ ಡಿಸಿಷನ್ ತಗೊಂಡ್ರು ಸರಿಯಾಗಿರುತ್ತೆ. ಇವಾಗ ತಕ್ಕಂದ ಅವನು ಒಳ್ಳೆ ಇದಕ್ಕೆ ನಮ್ ಜನಗಳನ್ನೆಲ್ಲ ಸಂಪಾದನೆ ಮಾಡಿ ಅವನು ಇದು ಮಾಡವನಲ್ವಾ, ಅದೊಂದೇ ಸಂತೋಷ. ಅವನು ಒಳ್ಳೆ ಇದ್ರಲ್ಲೇ ಹೋಯ್ತಾನೆ ಅನ್ನೋದು ಗೊತ್ತು ನಮ್ಗೆ. ಈಗ ನಿಮ್ ಮಗ ಯಾವತ್ತಾದ್ರು ಹೇಳ್ತಾ ಇದ್ರ, ನಾನು ನೋಡವ ನಾನು ದೊಡ್ಡ ಪರದೆ ಮೇಲೆ ಬರ್ತೀನಿ, ಇವಾಗ ಮೊಬೈಲ್ ಅಲ್ಲಿ ಕಾಣಿಸ್ಕೊತಾ ಇದೀನಿ, ನೀನ್ ಟಿವಿನ ಬರಂಗ್ ಮಾಡ್ತೀನಿ ನಾನು ಅಂತ ನಿಮ್ಮ ಹತ್ರ ಯಾವತ್ತಾರ ಹೇಳಿದ್ರ? ನಮ್ ಜೊತೆಲಿ ಅವತ್ತು ಏನು ಹೇಳಿಲ್ಲ. ಅಂದ್ರೆ ಅಪ್ಪ ಹೊಡಿತಾನೆ, ನಾನ್ ಬೆಂಗ್ಳೂರ್ಗ್ ಹೋಯ್ತೀನಿ, ನಾನ್ ನೋಡುವೆ, ಇವ್ನು ಹೊಡಿವಂಗೆ ನಾನು ಯಾವ್ದನ್ನಾದ್ರೂ ಸಾಧಿಸ್ತೀನಿ, ಸುಮ್ನಿರು ಅಂತ ಅದೊಂದ್ ಮಾತು. ಬೆಂಗ್ಳೂರ್ಗ್ ಹೋಯ್ತೀನಿ ಅಂದ್ರೆ ಏನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು? ಅದನ್ನೆಲ್ಲ ಹೇಳ್ತಿರ್ಲಿಲ್ಲ. ಬೆಂಗ್ಳೂರ್ಗ್ ಹೋಯ್ತೀನಿ ಅಷ್ಟೇ. ಆಕ್ಟಿಂಗ್ ಮಾಡ್ತೀನಿ ಈ ತರ ಎಲ್ಲ ಅವನ್ಗೆ ಅಲ್ಲಿ ಹೋದ್ಮೇಲೆ ಇದಾಯ್ತು, ಏನೋ ಅದಂತೂ ಗೊತ್ತಿಲ್ಲ. ಅಂದ್ರೆ ಈ ಕೆಲವೊಂದು ಊರುಗಳಲ್ಲಿ ಇದ್ ಮಾಡ್ತಾ ಇದ್ರು, ಶಾರ್ಟ್ ಫಿಲಂ ತರ, ಅಂದ್ರೆ ಯೂಟ್ಯೂಬ್ ಅಲ್ಲೆಲ್ಲ ಬಿಡ್ತಾ ಇದ್ರು, ಅದನ್ನೆಲ್ಲ ಯಾವ ಊರಲ್ಲಿ ಮಾಡ್ತಿದ್ದವ್ರು? ಅಂದ್ರೆ ಯಾವ ಊರು ಅಂತ ಗೊತ್ತಿಲ್ಲ ಕಣಪ್ಪ, ಯಾವ ಊರು ಅಂತ ಗೊತ್ತಿಲ್ಲ. ಇಲ್ಲಿ ಮಾತ್ರ ಒಂದೇ ಮಾಡಿದ್ದದ್ದು, ಅದ್ ಯಾವ ಊರು ಅಂತ ಗೊತ್ತಿಲ್ಲ. ಅಂದ್ರೆ ನಿಮ್ಗೆ ಏನ್ 1 ವರ್ಷ ಕಾಣೆ ಆಗಿದ್ರು ಅಲ್ಲಿ ಮಾಡಿ ಮೊಬೈಲ್. ನಿಮ್ ಮೊಬೈಲ್ ಬಂದ ತಕ್ಷಣ ಶಾಕ್ ಆಯ್ತು? ಸಾಕಾಯ್ತು. ಅಲ್ಲಿವರೆಗೂ ಗೊತ್ತಿಲ್ಲ ನಿಮ್ ಮಗ ಹಿಂಗೆಲ್ಲ ಮಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ, ಜನ ನಗಿಸ್ತಾರೆ, ಈ ತರ ಏನು ಅನ್ಸೋದಿಲ್ಲ. ಅವತ್ತಿನಂತ ಸಂತೋಷ ಯಾವತ್ತ. ಮತ್ತೆ ಒಳ್ಳೆ ಖುಷಿಯಾಗಿದ್ದೀರಿ, ನಿಮ್ ಮಗದಿಂದ ಇಡೀ ಕರ್ನಾಟಕಕ್ಕೆ ನೀವು ಫೇಮಸ್. ಖುಷಿ ಅದೇ ನನ್ ಮಗನಿಂದ. ನಾನು ಈಗ ಇಲ್ಲೆಲ್ಲ ಗುರುತಿಸ್ತಾರ, ಗಿಲ್ಲಿ ನಟ ಅವ್ರ ಅಮ್ಮ ಇವರೇ ಅಪ್ಪ ಅಂತೆಲ್ಲ ಗುರುತಿಸ್ತಾರೆ. ಇವಾಗ ಎಲ್ಲೇ ಹೋಗ್ಲಿ, ಎಲ್ಲೇ ಬರ್ಲಿ, ಎಲ್ಲೇ ಇರ್ಲಿ ಗುರುತಿಸ್ತಾರೆ. ಅಂದ್ರೆ ಆಕ್ಚುಲಿ ಮಕ್ಕಳು ಅವ್ರ ಹೆಸರು ಹೇಳಿ ನಮ್ಮನ್ ಗುರ್ಸಂಗಾದ್ರೆ ತಂದೆ ತಾಯಿ ಖುಷಿ ಆಗುತ್ತೆ. ಅದೇ ಖುಷಿ ಅಲ್ವಪ್ಪ. ಇದು ಗಿಲ್ಲಿ ನಟನವ್ರ ಅಮ್ಮ ಅಂದ್ರೆ ಅದೊಂದೇ ಖುಷಿ ಅಲ್ವಾ. ಇವ್ರು ಆಕ್ಚುಲಿ ಏನಂತಾರೆ, ನಮ್ಮ ಇವ್ರ ಮಗ ಇವ್ರು ಇಂಥವ್ರ ಮಗ ಅನ್ನೋದ್ಕಿಂತ ಇವ್ರ ಅಮ್ಮ ಇವ್ರು ಅದೊಂದೇ ಖುಷಿ. ಈಗ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಗಿಲ್ಲಿ ನಟ ಅವ್ರು ಗೆಲ್ಬೇಕು ಅಂತ ಅನ್ಸುತ್ತಾ? ಗೆಲ್ಬೇಕು ಅನ್ನೋ ಆಸೆ ಇಲ್ವಪ್ಪ ನಮ್ಗೆ. ತಾಯಿಯಾಗಿದ್ಕೊಂಡು ಇಷ್ಟೆಲ್ಲ ಕಷ್ಟ ಬಿದ್ದವನೆ, ಇಷ್ಟೆಲ್ಲ ಇದ್ ಮಾಡ್ಕೊಂಡು, ಅಂದ್ರೆ ಕಷ್ಟದಲ್ಲಿ ನಂದವನೆ, ಇಷ್ಟೆಲ್ಲನೂ ಜನಗಳು ಪ್ರೀತಿ ಕೊಡ್ತಾವ್ರೆ, ಅದ್ರಿಂದ ಗೆಲ್ತಾನೆ ಇರ್ತಾನೆ. ಈಗ ಒಂದ್ ವೇಳೆ ಗೆದ್ರೆ ಅವ್ರು ಕೊಡೋ 50 ಲಕ್ಷ ನಿಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಆಗುತ್ತೆ? ಅಯ್ಯೋ, ನಮ್ಮ ಮುಖ್ಯ ಅಂದ್ರೆ ಅದೇ ನಮ್ಗ ಇದು, ಅವನ ಭವಿಷ್ಯ, ಅವನ ಇದಕ್ಕೆ ಎಲ್ಕ ಅದೇ. ಏನ್ ಮಾಡ್ತೀರಾ ಅಂದ್ರೆ ಅವ್ರ ಭವಿಷ್ಯಕ್ಕೆ ಏನ್ ಮಾಡ್ಕೊಡ್ತೀರಾ? ಏನೋ ಅವನ್ಗ ಆಗುದ್ ಮಾಡ್ಕೊಂಡು ಏನೋ ಇರ್ಲಿ ಕಣಪ್ಪ, ಚೆನ್ನಾಗಿರ್ಲಿ. ಅಂದ್ರೆ ಅಪ್ಪ ಅಮ್ಮನ್ನು ಚೆನ್ನಾಗ್ ನೋಡ್ಕತಾನೆ. ಅಂದ್ರೆ ಅಪ್ಪ ಅಮ್ಮ ಕಷ್ಟದಲ್ಲಿ ತುಂಬಾ ನಂದವ್ರೆ ಅಂದ್ಬಿಟ್ಟು ಅಪ್ಪ ಅಮ್ಮನ್ ಮಾತ್ರ ಚೆನ್ನಾಗ್ ಪ್ರೀತಿಯಾಗಿ ನೋಡ್ಕತಾನೆ, ಮಾತಾಡಿಸ್ತಾನೆ. ಅವ್ನ್ ಬಂದ್ರೆ ಒಂದ್ ಆನಂದ ನಮ್ಮ ಮನೆ. ನಿಮ್ಮ ಯಾಕಂದ್ರೆ ಅವ್ರ ಊರಿಗೆಲ್ಲ ಎಷ್ಟೇ ಸೆಲೆಬ್ರಿಟಿ ಆಗಿದ್ರು ನಿಮಗೆ ಮಗನೇ ಅಂದ್ರೆ ನಮ್ಗೆ ಯಾವಾಗ ಯಾವ ತರ ಇದ್ನ ಅದೇ ತರ ನಮ್ಗೆ. ಹಿಂಗೆಲ್ಲ ಅವನಿ ಅಂತ ಏನ್ ದುರಂಕಾರ ಇಲ್ಲ. ಮೊದ್ಲು ಹೆಂಗ್ ಬರ್ತಿದ್ನ, ಹೆಂಗ್ ಮಾತಾಡ್ತಿದ್ನ, ಹೆಂಗವ್ವ ಅಂತಿದ್ನ, ಹೆಂಗಪ್ಪ ಅಂತಿದ್ನ, ಅದೇ ತರ ಬಂದ್ ಕೂತ್ಕೋದು. ಅವನು ನಾನ್ ಮೇಲ್ ಕೂತಿದ್ರು ಅವ್ನ್ ಕಾಲ್ ದಂಡ್ಲು ಕೂತ್ಕೋದು, ಅದೆಲ್ಲ ತುಂಬಾ ಖುಷಿ. ಅಯ್ಯೋ, ಅವ್ರು ಯಾವ್ದೇ ಆಗ್ಲಿ ನೆಲ ಅದೇನುದಿಲ್ಲ, ಒಂದು ಹಾಸಿಗೆ ಅನ್ನೋದಿಲ್ಲ, ಯಾವ್ದೇ. ಅದೊಂದೇ ಸಂತೋಷ ನನ್ಗೆ ಕಣಪ್ಪ, ಅದೊಂದೇ ತುಂಬಾ ಇದು. ಅವ್ನ್ ಯಾವ್ದು ಒಂಥರ ಇದ್ ಮಾಡ್ಕ ಕೂತ್ಕೋದಿಲ್ಲ. ಮಾಮೂಲಿ ಮೊದ್ಲು ಹೆಂಗ್ ಕೂತ್ಕೋತಿದ್ ನಂಗೆ ಅವ್ವ ಅನ್ಕ ಹಿಂಗ್ ಕೂತ್ಕೋದು, ಕೈ ಹಾಕೊಂಡು ಇದ್ ಮಾಡುದು ಎಲ್ಲಾನು. ಅವರು ಈ ಶಾರ್ಟ್ ಫಿಲಮ್ ಎಲ್ಲ ಮಾಡೋರಲ್ಲ, ಈ ಕೆಲವೊಂದು ಬಹಳ ಒಳ್ಳೆ ಶಾರ್ಟ್ ಫಿಲಮ್ ಮಾಡೋರು. ಈ ಹೆಣ್ಮಕ್ಳು ಬಂದು ಆಸ್ತಿ ಕೇಳಿದ್ರೆ ಏನಾಗುತ್ತೆ, ಮತ್ತೆ ಆಸ್ತಿ ವಿಚಾರಕ್ಕೆ ಯಾಕೆ ಹೊಡೆದಾಡ್ತಾರೆ ಅಣ್ಣ ತಮ್ಮಂದಿರು, ಅದೆಲ್ಲ ಒಳ್ಳೊಳ್ಳೆ. ಅಂದ್ರೆ ಅದು ಅಂದ್ರೆ ಇವಾಗ ಆಮೇಲೆ ಹೆಣ್ಣು ಕೊಡೋಲ್ರು, ಅದಕ್ಕೆ ಏನಂದ್ರೆ ನನ್ನ ಮಗಳದೇ ಒಂದಿದು. ನನ್ನ ಮಗಳು ಅಂದ್ರೆ ನನ್ ಮಗಳು ಕೆಲ್ಸದವ್ರು ಮಾಡೋ ಸುಮ್ನಿರಪ್ಪ ಅಂದ್ರೆ, ಅವ್ವ ಕೆಲಸದವ್ರು ಅವ್ರು ಇವ್ರು ಬೇಡ, ಹಳ್ಳಿಯವ್ರೇನು ಇಟ್ಟುನಲ್ರ, ಅಂದ್ರೆ ನಮ್ ಕಷ್ಟ ಬದ್ದಿಮೆ ಸುಮ್ನಿರಪ್ಪ, ಯಾಕೆ ಹಿಂಗೆಲ್ಲ ಆಡಿಯ ನೀನು ಅಂದ್ರೆ, ಕಷ್ಟ ಇಷ್ಟ ಅಲ್ಲ, ಹಳ್ಳಿಯವ್ರಿಗೆ ಮಾಡೋದು. ಏನು ನಿಮ್ಮ ಮಗಳನ್ನ ಹಳ್ಳಿಯವ್ರಿಗೆ ಕೊಟ್ಟಿವಿ ಇಲ್ಲಿಗೆ, ಅಂದ್ರೆ ಕೆಲಸದಲ್ಲ ಅವ್ರೆ, ಅಂದ್ರೆ ಇಲ್ಲಿ ಊರಲ್ಲಿ ಅವ್ರೆ ಅಂತವ್ರಿಗೆ ಕೊಟ್ಟಿವಿ. ಅದಕ್ಕೆ ಒಂದ್ ತೆಗೆದ್ಬಿಟ್ನ ಮೊಬೈಲ್ ಅಲ್ಲಿ, ಅದ್ ಯಾವ್ದೋ ಒಂದು ಅಂದ್ಬಿಟ್ಟು ಅದನ್ನ ತೆಗದ್ನ. ನಾನು ಅಯ್ಯೋ ಏನೋ ಮಾನ ಮರೋದಿ ಕಳೀತಿಯಲ್ಲೋ ಏನಪ್ಪಾ ಅಂದ್ರೆ, ನಿನ್ ಮಾನ ಮರೋದು ಮಂತಕ್ಕೆ ಹಳ್ಳಿಯವ್ರು ಮಾಡ್ಬೇಕು, ನಮ್ ಮಕ್ಕಳು ಚೆನ್ನಾಗಿರ್ಬೇಕು ಅಷ್ಟೇ. ಅವನು ಈಗ ಮೊದ್ಲು ಗಿಲ್ಲಿ ನಟಿಗೆ ಹಳ್ಳಿ ಹುಡುಗ ಏನ್ ಕೆಲಸ ಇಲ್ಲ,
ಹೆಣ್ಣು ಕೊಡಕ್ ಹಿಂದೆ ಮುಂದೆ ನೋಡ್ತಾರೆ. ಈಗ ಆಲ್ರೆಡಿ ಎಲ್ರಿಗೂ ಗೊತ್ತು, ಹಳ್ಳಿ ಹುಡುಗರಿಗೆ ಏನೇ ಜಮೀನ್ ಇರ್ಲಿ ಕೆಲಸ ಹೆಣ್ಣು ಕೊಡ್ತಾ ಇಲ್ಲ. ಇವಾಗ ಗಿಲ್ಲಿ ನಟಿಗೆ ಹೆಣ್ಣು ಕೇಳಿದ್ರೆ ಕೊಡ್ತಾರಲ್ಲ ಮಂಡ್ಯದಲ್ಲಿ? ಕೊಡ್ತಾರೆ ಕಣಪ್ಪ, ತುಂಬಾ ಜನಗಳು ಪ್ರೀತಿ ಚೆನ್ನಾಗದಲ್ವಾ, ಅದ್ರಿಂದ ಮಾಡ್ತಾರೆ. ನಿಮ್ ಮಗನ್ಗೆ ಯಾವಾಗ ಮದ್ವೆ ಆಗಿದ್ದು? ಅಂದ್ರೆ ಇನ್ನೊಬ್ರಿಗೆ, ಇವ್ರ ಅಣ್ಣಂಗೆ? ಇನ್ನೊಬ್ಬನಿಗೆ 2 ವರ್ಷ ಆಯ್ತು. 2 ವರ್ಷ. 2 ವರ್ಷ. ಅದೇ ಹಳ್ಳಿಯವ್ರೇನ? ಹಳ್ಳಿಯವರು, ಇಲ್ಲ ಹಳ್ಳಿ ಅಂತ ಹಳ್ಳಿಯವರು. ಅವ್ರೇನ್ ಕೆಲಸ ಮಾಡ್ತಾರೆ ಅಣ್ಣ? ಅವರು ಇವಾಗ ಆರಂಭ ಮಾಡ್ತಾರೆ ಜಮೀನ್ ಕೆಲಸ. ಜಮೀನ್ ಕುರಿಗಳು ನೋಡೋದು ಕುರಿ ನಾವು ನಮ್ಮ ಯಜಮಾನ್ರು. ಅವ್ರು ಬೇರೆ ಕೆಲಸ ಮಾಡ್ತಾರೆ. ಅವ್ರು ಅದೇ ಏನಾದ್ರು ನಮ್ಗೇನು ಜಾಸ್ತಿ ಬೆಳೆ ಬೆಳೆಯುದು, ಭತ್ತ ಇದು ಬೆಳ್ತಾರೆ. ಈಗ ನಿಮ್ ಜೀವನಕ್ಕೆ ಅಂದ್ರೆ ಬರೀ ಕುರಿಗಳು ಬರೋ ಲಾಭ, ಮತ್ತೆ ಅದು ಭತ್ತ ಗಿತ್ತ ಬೆಳಿತಾರೆ? ಭತ್ತ ಬೆಳೆದಂದ್ರೆ ಉಣ್ಕೋಕ್ ಆಯ್ತದೆ, ಕುರಿ ಪರಿ ಮೇಯಿಸ್ಕೊಂಡು. ಇವಾಗ ಪರವಾಗಿಲ್ವಾ? ಅವ್ರ ಗಿಲ್ಲಿ ನಟ ಎಲ್ಲ ಒಳ್ಳೆ ಶೋಕ್ ಇದ್ದಿದ್ರೆ ಒಳ್ಳೆ ದುಡ್ಡು ಬರುತ್ತೆ. ಒಳ್ಳೆ ದುಡ್ಡು ಅಂದ್ರೆ ನಮ್ ಜೀವನ ಚೆನ್ನಾಗ್ ಇದ್ ಮಾಡ್ತಾನೆ, ಯಾವನವ್ರ ಕಷ್ಟ ಸುಖ ನೋಡ್ತಾನೆ. ಮಾಮೂಲಿ ಒಪ್ಪನ ಈಗ ನಮ್ ಮನೆಯವ್ರು ಏನಾದ್ರು ಸರ್ ಆರ್ಟ್ ಆಪರೇಷನ್ ಅವ್ರದ್ದು ಇದ್ ಮಾಡಿದ್ನ ಅವ್ರು ನೋಡ್ಕೊತಾನೆ. ಮಾಮೂಲಿ ನಮ್ ಮನೇಲಿ ಏನೋ ಜವಾಬ್ದಾರಿ ಅವಂದೇ ಜವಾಬ್ದಾರಿ. ಈಗ ಬಿಗ್ ಬಾಸ್ ಮನೆಗೆ ವಿಚಾರಕ್ಕೆ ಬಂದ್ರೆ, ಈಗ ಅಶ್ವಿನಿ ಗೌಡ ಅವ್ರು, ಯಾಕಂದ್ರೆ ಅವ್ರಿಬ್ರಿಗೂ ಸಿಕ್ಕಾಪಟ್ಟೆ ವಾರ್ ನಡೀತಾ ಇರತ್ತೆ. ಸೊ ಅವ್ರು ನೋಡಿದಾಗ ನಿಮ್ ಮಗನ್ ಏನೋ ಒಂದ್ ಬೈತಿರ್ತಾರೆ ಅನ್ಕೊಳ್ಳಿ, ನಿಮ್ಗೆ ಹೆಂಗ್ ಅನ್ಸುತ್ತೆ ಟಿವಿ ನೋಡ್ತಾ? ಇಲ್ಲ ಅದು ಬೋದು ಅದ್ ಇದ್ ಮಾಡಿದ್ರೆ ಅವನೇನು ಬೇಜಾರ್ ಮಾಡ್ಕೋದಿಲ್ವಲ್ಲ, ಅದೊಂದ್ ಸಂತೋಷ ಆಯ್ತು. ಅದು ಅಕಸ್ಮಾತ್ ಅವ್ರು ಬೈದಾಗ ಸಪ್ಪು ಕುತ್ಕೊಂಡ್ಬಿಟ್ರು ಯಾರೋ ಗಿಲ್ಲಿ ನಟ, ಸೊ ಹಿಂಗ್ ಬೈದ್ಬಿಟ್ರಲ್ಲ, ನನ್ ಮರ್ಯಾದೆ ಕಳ್ದ್ಬಿಟ್ರಲ್ಲ, ಏನೋ ಒಂದ್ ಸುಮ್ ಕುತ್ಕೊಂಡ್ರು, ಆಗ ನಿಮ್ಗೆ ಹೆಂಗ್ ಅನ್ಸ್ಬೋದು? ನಮ್ಗೆ ಏನು ಅನ್ಸೋದಿಲ್ಲ. ಇಲ್ಲ ಅವ್ರ ಅಪ್ಪ ಬೈತಾ ಇದ್ನಲ್ವಾ, ಅವ್ರ ಅಪ್ಪ ಬೈತಾ ಇರೋದು ಬಿಡು, ಅದಾಗೆ ಒಳ್ಳೇದಕ್ಕೆ ಒಳ್ಳೇದೇ ಅದು ಅಂತ ನಾನ್ ತಿಳ್ಕೊತೀನಿ. ಅದೇನು ನೀವು ಕೋಪ ಮಾಡ್ಕೊಳಲ್ವಾ? ಅದೇನು ಅನ್ಕದಿ ಒಂದೊಂದ್ಸಲ ಅನ್ಸಿದ್ರು ಆಮೇಲೆ ಇದು ಶೋ ಇದು. ಮತ್ತೆ ಅಲ್ಲಿ ಈ ಬಿಗ್ ಬಾಸ್ ಮನೇಲಿ ಮಲ್ಲಮ್ಮನ ಬಗ್ಗೆ ಏನಿಸುತ್ತೆ? ಆಲ್ಮೋಸ್ಟ್ ನಿಮ್ಮ ಏಜ್ ಅವರು. ಮಲ್ಲಮ್ಮ ಅಂದ್ರೆ ಇದ್ರಲ್ಲಿ ಹೋಗವ್ರಲ್ಲ, ಅದೊಂದೇ ಸಂತೋಷ ಅಲ್ವಾ. ಆ ಏಜ್ ಅಲ್ಲಿ ಆತರ ಎಲ್ಲ ಮಾಡ್ತಾವಳೆಲ್ಲ, ಮಾತಾಡ್ಕೊಂಡು ಅಲ್ಲಿಗೆ ಹೋಗವಳೆ, ಅದೊಂದೇ. ಈಗ ನೆಕ್ಸ್ಟ್ ಬಿಗ್ ಬಾಸ್ ಅಲ್ಲಿ ಈಗ ನಿಮ್ ಮಗ ವಿನ್ನರ್ ಆಗ್ತಾರೋ ಅಥವಾ ಏನೋ ಒಂದ್ ವಿನ್ನರ್ ಆಗ್ತಾರೆ ಅನ್ಕೊಳ್ಳೋಣ, ಈ ಶೋ ಮುಗಿಯುತ್ತೆ, ನೆಕ್ಸ್ಟ್ ಯಾವ್ದೋ ಶೋ ನಲ್ಲಿ ನಿಮ್ಮನ್ನ ಕರೀತಾರೆ ಬಿಗ್ ಬಾಸ್ಗೆ, ಏನ್ ಮಾಡ್ತೀರಾ? ಹೋಗ್ತೀರಾ? ಹೋಗ್ನೇ ಬೇಕಲ್ಲ, ಮನೆ ಇದ್ಮೇಲೆ ಹೋಯ್ತೀನಿ. ಅಲ್ಲ, ಕಂಟೆಸ್ಟೆಂಟ್ ಆಗಿ ಹೋಗ್ತೀರಾ? ಆತರ ಹೋಗ್ನಾರು ಅಂದ್ರೆ ಜಸ್ಟ್ ಶೋ ಹೋಗ್ತೀರಾ, ಕಂಟೆಸ್ಟೆಂಟ್ ಆಗಿ ಹೋಗಲ್ಲ? ಅದು ಅಂದ್ರೆ ಮಾತಾಡೋಕೆ ಇದ್ ಮಾಡಕ್ಕೆ ಜಾಸ್ತಿ ಹೋಗಲ್ಲ. ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ? ಮತ್ತೆ ಬಿಗ್ ಬಾಸ್ ಈಗ ನಿಮ್ ಮಗನ್ ಯಾವಾಗ ಮದ್ವೆ ಮಾಡ್ತೀರಾ? ಮಗನ್ ಮದ್ವೆ ಅಂದ್ರೆ ಅವನು ಮುಗಿದ್ ಬಂದ ಅವ್ನು ಯಾವಾಗ ಮದ್ವೆ ಆಗ್ತೀನಿ, ನನಗೆ ಮದುವೆ ಐತೀನಿ ಅಂತ ಇದ್ ಮಾಡ್ತಾನೆ, ಅವಾಗ ಅವ್ದ್ ಯಾವ್ದು ಇದ್ ಮಾಡುದಿಲ್ಲ. ಇವಾಗ ಇಷ್ಟೆಲ್ಲಾ ಕಷ್ಟ ಬಿದ್ದು ಬಂದವನೆ, ಅವ್ನ್ ಮದ್ವೆ ಯಾವಾಗ ಇಷ್ಟಪಟ್ಟು ಐತೀನಿ ಅಂತ ಅವಾಗ ಆಗ್ಲಿ. ಈಗ 3 ಶೋನಲ್ಲೂ ಪೇರ್ ಇದ್ರು, ಸೊ ನಿಮ್ಗೆ ಅಷ್ಟು ಪೇರಲ್ಲಿ ಯಾವ ಪೇರ್ ನಿಮ್ಗೆ ಮಗನಿಗೆ ಚೆನ್ನಾಗಿ ಅನಿಸ್ತದೆ? ಅಂದ್ರೆ ಇದು ಚೆನ್ನಾಗದೆ, ಬಿಗ್ ಬಾಸ್ ಚೆನ್ನಾಗದೆ, ಅಂದ್ರೆ ಕಾವ್ಯ ಪೇರ್ ಚೆನ್ನಾಗಿದೆ. ಚೆನ್ನಾಗದೆ. ಈಗ ಕಾವ್ಯ ಅವ್ರ ಮನೇಲಿ ಒಪ್ಕೊಂಡ್ಬಿಟ್ರು, ಈಗ ಸಪೋಸ್ ಬಿಗ್ ಬಾಸ್ ಮುಗಿದ್ಮೇಲೆ ಇಬ್ರು ಒಪ್ಕೊಂಡ್ಬಿಟ್ರು, ಅವ್ರ ಮನೇಲಿ ಒಪ್ಕೊಂಡ್ಬಿಟ್ರು, ನೀವೇನಂತೀರಾ? ಮತ್ತಿದ್ಮೇಲೆ ಅವ್ರ ಇಷ್ಟ, ನನ್ ಮಗ ಇಷ್ಟಪಟ್ಟು ಅವ್ರು ಇಷ್ಟಪಟ್ರ ಅಲ್ಲಿ ಬೇಡ. ನಿಮ್ ಮಗ ಡಿಸಿಷನ್, ಅವ್ರು ಏನ್ ಇಷ್ಟಪಟ್ರು ಒಳ್ಳೇದು ಅನ್ಸುತ್ತೆ ಮಾಡಿ, ಅವ್ರು ಏನ್ ಇಷ್ಟಪಟ್ರು ಒಳ್ಳೇದು ಅನ್ಸುತ್ತೆ ಮಾಡಿ. ಸೊ ಜನರಿಗೆ ಏನ್ ಹೇಳ್ತಾರೆ ನಿಮ್ ಮಗನ ಬಗ್ಗೆ? ಜನಕ್ಕೆಲ್ಲ ನಮಸ್ಕಾರ. ನನ್ ಮಗನ್ ಗೆಲ್ಸಿ, ಇವಾಗ ಹೆಂಗ್ ಪ್ರೀತಿ ತೋರ್ತಾ ಇದಾರೆ ಅದೇ ತರ ಪ್ರೀತಿ ತೋರ್. ನೀವ್ ವೋಟ್ ಮಾಡ್ತಿದ್ರ ಅವ್ರಿಗೆ, ನಿಮ್ ಮಗನ್ಗೆ? ಮಾಡ್ತಾರೆ. ನಮ್ಗಂತೂ ಮೊಬೈಲ್ ಇಲ್ಲ, ಮಗಳು ಮಗ ಅವರೆಲ್ಲ ಅವ್ರಿಗೆಲ್ಲ ಗೊತ್ತು ಮಾಡೋದು, ಮಾಡ್ತಾವ್ರೆ. ನಿಮ್ಮ ರಿಲೇಷನ್ ಗೆಲ್ಲ ಹೇಳಿದ್ರಾ ನನ್ ಮಗ ಗೆಲ್ಸ್ಕೊಡಿ ವೋಟ್ ಹಾಕಿ ಅಂತ? ಮಾಡ್ತಾರ.